ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. 2 ವರ್ಷಗಳ ಪುಸ್ತಕ 3ನೇ ಅಧ್ಯಾಯ 18ನೇ ವಾಕ್ಯ. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು. ಈ ವಾಕ್ಯದ ಇಂದಿನ ವಾಕ್ಯಗಳನ್ನು ನಾನು ನಿನ್ನೆ ಮಾತನಾಡಿದ್ದೆ. ಅದರಲ್ಲಿ ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ಎಂಬುದಾಗಿ ವಾಕ್ಯ ಹೇಳ್ತಾ ಇತ್ತು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲಿಷ ಹೇಳ್ತಾನೆ, ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯ, ಲೈಟ್ ಥಿಂಗ್ಸ್ ಬಿಫೋರ್ ದ ಲಾರ್ಡ್. ದೇವರ ದೃಷ್ಟಿಯಲ್ಲಿ ಇದು ಅಲ್ಪ ಕಾರ್ಯ, ದೇವರ ದೃಷ್ಟಿಯಲ್ಲಿ ಇದು ಸಿಂಪಲ್ ಆದಂತಹ ಕಾರ್ಯ, ದೇವರ ದೃಷ್ಟಿಯಲ್ಲಿ ಇದು ಲೈಟ್ ಥಿಂಗ್ಸ್. ಅದು ಯಾಕೆ ಇಲ್ಲಿ ಹೇಳ್ತಾ ಇರೋದು ಏನು ಗೊತ್ತಾ? ಗಾಳಿ ಮಳೆ ಇಲ್ದಲೆ ನೀರನ್ನು ಗುಂಡಿಯಲ್ಲಿ ತುಂಬಿಸೋದು ಸ್ವಲ್ಪ ಕಷ್ಟಕರವಾದಂತಹ ಕಾರ್ಯ. ಮಳೆ ಇರಬೇಕು, ಮಳೆ ಇಲ್ಲದೆ ಇದ್ದರೆ ಗುಂಡಿಯಲ್ಲಿ ನೀರು ತುಂಬಲ್ಲ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದು ದೇವರಿಗೆ ಲೈಟ್ ಆದಂತಹ ಕಾರ್ಯ, ದೇವರಿಗೆ ಅಲ್ಪವಾದ ಕಾರ್ಯ. ಅದರ ಅರ್ಥ ದೇವರು ಸರ್ವಶಕ್ತನಾದ ದೇವರೆಂಬುದಾಗಿ. ಈ ಒಂದು ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಗುವೆ, ನಿನ್ನ ಜೀವಿತದಲ್ಲಿರುವಂತಹ ಸಮಸ್ಯೆಗಳು ನಿನಗೆ ದೊಡ್ಡದಾಗಿರ್ಬೋದು, ಆದರೆ ದೇವರಿಗೆ ಅದು ದೊಡ್ಡದಲ್ಲ, ಯೇಸುವಿಗೆ ಅದು ದೊಡ್ಡದಲ್ಲ. ಸತ್ಯವೇದವನ್ನು ಓದುವಾಗ ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ ಅಂತ ವಾಕ್ಯ ಹೇಳ್ತದೆ. ಕಾನಾ ಊರಿನ ಮದುವೆಯ ಮನೆಯಲ್ಲಿ ದ್ರಾಕ್ಷರಸ ಖಾಲಿಯಾಗೋಗಿದೆ. ದ್ರಾಕ್ಷರಸ ಇಲ್ಲದಂಥ ಒಂದು ಸನ್ನಿವೇಶದಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಯೇಸು ಅಲ್ಲಿ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ನೀರನ್ನು ತುಂಬುವುದು ಕೆಲಸದವರಿಗೆ ಸಾಧ್ಯ, ಆದರೆ ದ್ರಾಕ್ಷರಸ ಮಾಡೋಕ್ಕೆ ಅವ್ರ ಕೈಲಾಗಲ್ಲ. ಅದು ಕಷ್ಟಕರವಾದ ಕಾರ್ಯ. ಆದರೆ ಯೇಸು ಅದು ಅಲ್ಪ ಕಾರ್ಯವಾಗಿ ದ್ರಾಕ್ಷರಸವನ್ನು ಮಾಡಿದ್ರು. ಲಾಜರನ ಸಮಾಧಿ ಬಳಿಯಲ್ಲಿ ಬಂದು ನಿಂತು ಕಲ್ಲನ್ನು ತೆಗೀರಿ ಅಂತ ಯೇಸು ಹೇಳಿದ್ರು. ಕಲ್ಲು ತೆಗೆಯೋದು ಸುಲಭದ ಕಾರ್ಯ, ಆದರೆ ಲಾಜರನನ್ನು ಎಬ್ಬಿಸುವುದು ಕಷ್ಟಕರವಾದ ಕಾರ್ಯ ಮನುಷ್ಯರಿಗೆ. ಆದರೆ ಯೇಸು ಅದನ್ನು ಸಿಂಪಲ್ಲಾಗಿ, ಲೈಟಾಗಿ ಅದನ್ನು ಮಾಡಿ ಮುಗಿಸ್ತರು. ಲಾಜರನೇ ಎದ್ದು ಬಾ. ಒಂದೇ ಮಾತಿನಲ್ಲಿ 4 ದಿವಸಗಳಿಂದ ನಾತ ಹುಟ್ಟಿದ್ದಂತಹ ಲಾಜರನು ಎದ್ದು ಬಂದಿದ್ರೆ, ಒಂದೇ ಮಾತಿನಲ್ಲಿ ನೀವು ಇದನ್ನು ತೆಗೆದುಕೊಂಡು ಹೋಗಿ ಕೊಡಿ ಅಂತ ಹೇಳುವಂತಹ ಒಂದೇ ಮಾತಿನಲ್ಲಿ ಆ ನೀರು ದ್ರಾಕ್ಷರಸವಾಗಿ ಮಾರ್ಪಟ್ಟಿದ್ರೆ, ಇಂದು ನಿನ್ನ ಜೀವಿತದಲ್ಲಿ ಕಷ್ಟಕರವಾಗಿ ನಿನಗನ್ನಿಸುವ, ಇದು ನಡೆಯಲ್ಲ ಅಂತ ನಿನಗನ್ನಿಸುವಂತಹ ಸನ್ನಿವೇಶಗಳು ನೀನು ದೇವರ ಹಸ್ತಗಳಿಗೆ ಒಪ್ಪಿಸೋದಾದರೆ ಅದನ್ನು ಸಿಂಪಲ್ಲಾಗಿ ಮಾಡಿ ಮುಗಿಸುವಂತಹ ಒಬ್ಬ ಸರ್ವಶಕ್ತನಾದ ದೇವರು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಇವರ ಸಮಸ್ಯೆ ಏನು? ಮೋವಾಬ್ಯರು ಯುದ್ಧಕ್ಕೆ ಬಂದಿದ್ದಾರೆ. ಮೋವಾಬ್ಯರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂಥ ಸನ್ನಿವೇಶದಲ್ಲಿ ನೀರಿಲ್ಲದೆ ಸಾಯಬೇಕಾದಂತಹ ಅವಸ್ಥೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ನಾನು ನೀರನ್ನು ಕೊಡ್ತೀನಿ, ಗಾಳಿ ಇರಲ್ಲ, ಮಳೆ ಇರಲ್ಲ, ಬಟ್ ನೀರು ಕೊಡ್ತೀನಿ. ಮಾತ್ರವಲ್ಲ, ಇದು ಅಲ್ಪ ಕಾರ್ಯ, ನೀರು ತರೋದು ಅಲ್ಪ ಕಾರ್ಯ, ನಾನು ಅದನ್ನು ತಗೊಂಡು ಬರ್ತೀನಿ. ಮಾತ್ರವಲ್ಲ, ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನೂ ನಿಮ್ಮ ಕೈಗೆ ಒಪ್ಪಿಸ್ತೇನೆ. ಅದರ ಅರ್ಥ ಇವತ್ತು ಬಾಯಾರಿಕೆಯಿಂದ ಸಾಯುವಂತಹ ಸನ್ನಿವೇಶಕ್ಕೆ ನೀವು ಬರುವುದಕ್ಕೆ ಕಾರಣ ಮೋವಾಬ್ಯರ ಜೊತೆಯಲ್ಲಿರುವಂತಹ ಯುದ್ಧ. ಆ ರಣರಂಗದಲ್ಲಿ ಕಷ್ಟಪಟ್ಟು ಹೋರಾಡುತ್ತಾ ಬಾಯಾರಿಕೆಯಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಭಾರ ಪಡ್ತಾ ಇರುವಂಥ ನಿನ್ನ ಜೀವಿತದಲ್ಲಿ ನೀರನ್ನು ಮಾತ್ರವಲ್ಲ ಕೊಡೋದು, ನಿನ್ನ ಬಾಯಾರಿಕೆಗೆ ಕಾರಣವಾಗಿರುವಂತಹ ಆ ವ್ಯಕ್ತಿಗಳನ್ನು ಸಹ ನಾನು ಸೋಲಿಸ್ತೀನಿ, ಅವರನ್ನು ಸಹ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ರೆ, ಈ ಹಗಲ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರು, ಎಷ್ಟೇ ವೇದನಾಜನಕವಾಗಿದ್ದರೂ ದೇವರಿಗೆ ಅದು ದೊಡ್ಡದಲ್ಲ. ನಿನ್ನ ಸಮಸ್ಯೆ ನಿನಗೆ ದೊಡ್ಡದು, ದೇವರಿಗೆ ದೊಡ್ಡದಲ್ಲ. ನಿನ್ನ ರೋಗ ನಿನಗೆ ದೊಡ್ಡದು, ಅದು ದೇವರಿಗೆ ದೊಡ್ಡದಲ್ಲ. ನಿನ್ನ ಇಕ್ಕಟ್ಟು ನಿನಗೆ ದೊಡ್ಡದಾಗಿ ಅನ್ನಿಸ್ತಾ ಇದೆ, ಅದು ದೇವರಿಗೆ ದೊಡ್ಡದಾಗಿ ಅನ್ನಿಸ್ತಾ ಇಲ್ಲ. ಈ ದಿವಸಗಳಲ್ಲಿ ನೀನಾಗಿ ಸಮಸ್ಯೆಯನ್ನು ನೋಡಿದ್ರೆ ಅದು ದೊಡ್ಡ ಸಮಸ್ಯೆ. ಆದರೆ ಯಾವಾಗ ನೀನು ಅದನ್ನು ದೇವರ ಕೈಗೆ ಒಪ್ಪಿಸ್ಕೊಡ್ತೀಯೋ, ಯಾವಾಗ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ತೀಯೋ, ಅದನ್ನು ಸಿಂಪಲ್ ಆಗಿ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು.
ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ರೋಗ ದೊಡ್ಡದಪ್ಪ, ನನ್ನ ಇಕ್ಕಟ್ಟು ದೊಡ್ಡದು, ನನ್ನ ಕಷ್ಟ ದೊಡ್ಡದು, ನನ್ನ ಸಮಸ್ಯೆ ದೊಡ್ಡದು, ನನ್ನ ಸಮಸ್ಯೆಗಳು ದೊಡ್ಡದು. ಆದರೆ ಸ್ವಾಮಿ, ಇದು ನಿಮಗೆ ದೊಡ್ಡದಲ್ಲಪ್ಪ. ದೇವರಿಗೆ ಯಾವುದು ದೊಡ್ಡದಲ್ಲ. ದೇವರದನ್ನು ಅದ್ಭುತಕರವಾದ ರೀತಿಯಲ್ಲಿ ಪರಿಹಾರ ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರು ನಮಗೋಸ್ಕರ ಜೀವಿಸ್ತಾ ಇರೋದ್ರಿಂದ ಆ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೆ, ನೀನು ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರು ನಮಗೋಸ್ಕರ ಇರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಅಲ್ಪ ಕಾರ್ಯವಾಗಿ ದೇವರದನ್ನು ಮಾಡಿ ಮುಗಿಸುವನಾಗಿದ್ದಾನೆ. ನಮಗೆ ಕಷ್ಟ, ದೇವರಿಗೆ ಸುಲಭ. ಆದ್ದರಿಂದ ನಮ್ಮ ವಿಷಯಗಳನ್ನು ದೇವರ ಮೇಲೆ ಹಾಕೋಣ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕೋ. ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಅಪ್ಪ, ನಿನ್ನ ವಾಕ್ಯವನ್ನು ಕೇಳುವಂತಹ ನಮ್ಮನ್ನು ನೀನು ಆಶೀರ್ವಾದ ಮಾಡು ದೇವರೇ. ನಮಗೆ ನಮ್ಮ ಸಮಸ್ಯೆ ದೊಡ್ಡದು, ನಮ್ಮ ರೋಗ ದೊಡ್ಡದು, ನಮ್ಮ ಜೀವಿತದಲ್ಲಿರುವಂಥ ಇಕ್ಕಟ್ಟುಗಳು ದೊಡ್ಡದು. ಆದರೆ ಇದು ನಿನ್ನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ ಸ್ವಾಮಿ. ಇದು ಸಿಂಪಲ್ ಆಗಿ ನೀನು ಮಾಡುವಂಥ ದೇವರಪ್ಪ. ನೀನು ಅದ್ಭುತವಾಗಿ ದೇವರೇ ನೀನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳ ಜೀವಿತದಲ್ಲಿರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು, ಬಿಡುಗಡೆಯನ್ನು, ಜಯವನ್ನು ನೀನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.